ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನ್ಯೂ ರೇಷನ್ ಕಾರ್ಡ್ಗೆ ಅಪ್ಲೈ ಆನ್ಲೈನ್. ರೇಷನ್ ಕಾರ್ಡ್ನಲ್ಲಿ ಅರ್ಜಿ ಹಾಕ್ಬೋದು. ಈ ದಿನದಿಂದ ಪ್ರಾರಂಭ ಆಗ್ತಾಯಿದೆ. ಎಲ್ಲರೂ ಕೂಡ ಅವಕಾಶ ಸಿಗುತ್ತೆ, ಬೇಗನೆ ಅಪ್ಲೈ ಮಾಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫುಲ್ ನೋಡಿ ಎಂಡ್ವರೆಗೂ. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾವಾಗಿದೆ ಸ್ಟಾರ್ಟ್ ಆಗ್ತಿದೆ ಅಂತ ತಿಳಿಸ್ಕೊಡ್ತೀನಿ. ಓಕೆ, ನೀವು ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಹಾಕ್ಬೋದು ಅಂತ ನೋಡ್ಕೊಳ್ಳಿ. ಹೌದು ಸ್ನೇಹಿತರೆ, ತುಂಬ ಜನರಿಗೆ ರೇಷನ್ ಕಾರ್ಡ್ ಪಡೆಯಲು ಕಾಯ್ತಿದ್ದಾರೆ. ಆದರೆ ಮೇ 21ನೇ ತಾರೀಕು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ತಿದ್ದುಪಡಿಗೆ ಅವಕಾಶ ಕೊಡಲಾಗಿತ್ತು. ಈಗ ಬೇಗ ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಅಪ್ಡೇಟ್ ಕೂಡ ಕೊಡ್ತೇವೆ ಎಂದು ಸಾಕ್ಷಿ. ನಾವು ಕೆಳಗೆ ಒಂದು ಅಪ್ಲಿಕೇಶನ್ ಕೂಡ ಸ್ಕ್ರೀನ್ ಹಾಕಿದ್ದೇವೆ, ನೋಡ್ಕೊಳ್ಬೋದು. ಓಕೆನಾ, ಅಪ್ಡೇಟ್ ಕೊಡ್ತಾರೆ, ನೀವು ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಓಕೆ, ಈ ನಿಮಗೆ ಅಪ್ಲಿಕೇಶನ್ನಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಸ್ನೇಹಿತರೆ, ನೀವು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗುತ್ತದೆ. ಸುಮಾರು ಸಾಲ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಅವಕಾಶ ಬರುತ್ತದೆ. ಅದರ ರೇಷನ್ ಕಾರ್ಡ್ನಲ್ಲಿ ಅವಕಾಶ ಬಿಟ್ಟಾಗ ನಾವು ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡಲಾಗೋದಿಲ್ಲ. ಅದಕ್ಕೋಸ್ಕರ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆನಾ ಸ್ನೇಹಿತರೆ, 21ನೇ ತಾರೀಕು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ತಿದ್ದುಪಡಿಗೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್ವರ್ ಸಮಸ್ಯೆಯಿಂದ ಮತ್ತೆ ಕಾಯುತ್ತಿದ್ದಾರೆ. 29ನೇ ತಾರೀಕು ಅವಕಾಶ ಮಾಡಿಕೊಟ್ಟಿದ್ದು ಕೆಲವು ತುರ್ತು ಪರಿಸ್ಥಿತಿಯಲ್ಲಿ ರೇಷನ್ ಕಾರ್ಡ್ ಮಾಡಿಸುವವರಿಗೆ ಅವಕಾಶವಿತ್ತು. ಅದರಿಂದ ಮತ್ತೆ ರೇಷನ್ ಕಾರ್ಡ್ಗೆ ಹಾಕಲು ಅರ್ಜಿ ಬಿಟ್ಟಿದ್ದಾರೆ. ನೀವು ಹೋಗಿ ಅಪ್ಲೈ ಮಾಡ್ಬೋದು. ನ್ಯೂ ರೇಷನ್ ಕಾರ್ಡ್ಗೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಯಾವಾಗ ಅವಕಾಶ? ಆದರೆ ಜೂನ್ 6ನೇ ತಾರೀಕು ಅಥವಾ 10ನೇ ತಾರೀಕಿನಿಂದ ಜೂನ್ ತಿಂಗಳಲ್ಲಿ ನಿಮಗೆ ಅವಕಾಶ ನೀಡ್ತಾರೆ. ತಿದ್ದುಪಡಿಗೆ ಅವಕಾಶನೂ ಕೊಡ್ತಾರೆ. ಜೂನ್ ತಿಂಗಳಲ್ಲಿ ಅವಕಾಶ ಮಾಡಿಕೊಡಲಾಗುತ್ತದೆ ಅಂತ ಹೇಳಿದ್ದಾರೆ. ಸರ್ವರ್ ಪ್ರಾಬ್ಲಮ್ ಇದೆ. ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕಾದ್ರೆ ದಾಖಲಾತಿಗಳು ಏನೇನು ಬೇಕು ನೋಡ್ಕೊಳ್ಳಿ. ಆಧಾರ್ ಕಾರ್ಡ್, ಜಾತಿ ಆದಾಯ ಪ್ರಮಾಣ ಪತ್ರ, ಜನನ ಮರಣ ಪತ್ರ, ಇತ್ತೀಚಿನ ಫೋಟೋ ತೊಗೊಂಡೋಗಿ ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟು 6 ವರ್ಷದ ಒಳಗಿನ ಮಕ್ಕಳಿಗೆ, ನೆಕ್ಸ್ಟು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ. ಎಲ್ಲನೂ ತೊಗೊಂಡೋಗಿ ಅಪ್ಲೈ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.